ಕೃಷ್ಣನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಕು ಅಂಗಡಿನಲ್ಲಿ ಅಂತ ಅಣ್ಣನ ಹತ್ರ ಶಿಫಾರಸ್ ಮಾಡಿದೆಯಂತೆ. ಹೌದು. ಯಾಕೆ ಅಂತ ನೇರವಾಗಿ ಹೇಳ್ಬೋದಾ? ಯಾಕೆ ಅಂದರೆ ಇಷ್ಟು ದಿನ ಇದ್ದಂಗೆ ಇನ್ನೆಷ್ಟು ದಿನ ಇರೋಕ್ಕಾಗತ್ತೆ? ಇಷ್ಟು ದಿನ ಇದ್ದಂಗೆ ಅಂದರೆ ಹೇಗೆ? ದಿಕ್ಕು ದೆಸೆ ಇಲ್ಲದೆ ಎಷ್ಟು ದಿನ ಇರೋಕ್ಕಾಗತ್ತೆ? ಯಾರಾದರೂ ಜವಾಬ್ದಾರಿ ಕೊಟ್ಟರೆ ತಾನೇ ಜವಾಬ್ದಾರಿ ತೊಗೊಳಕ್ಕೆ ಗೊತ್ತಾಗೋದು. ಅವನ ಮೇಲೆ ಇದ್ದಕ್ಕಿದ್ದಂಗೆ ಈ ಆತಂಕ, ಈ ಕಾಳಜಿ ಇದೆಲ್ಲ ಯಾಕೆ ಅಂತ? ಯಾಕೆ ಅಂದರೆ ಇಲ್ಲ, ಸಡನ್ನಾಗಿ ಅವನ ಮೇಲೆ ಈ ಕಾಳಜಿನ ಅಥವಾ ಆತಂಕನ ಅಥವಾ ಒಳ್ಳೇದು ಮಾಡಬೇಕು ಅಂತನಾ ಇಲ್ಲ ಬೇರೆ ಏನಾದ್ರೂನಾ? ಬೇರೆ ಏನಾದರೂ ಅಂದರೆ ಬೇರೆ ಏನಾದರೂ ಅಂದರೆ ಬೇರೆ ಏನಾದರೂ ಈ ಮನೆಯವ್ರಿಗೆ ಏನಾದರೂ ಆಗಲಿ ಅಂತ ಸ್ಕೆಚ್ ಹಾಕ್ತೀನಿ ಅಂತನಾ? ಆ ಥರ ಸ್ಕೆಚ್ ಹಾಕೋ ಹಾಗಿದ್ರೆ ಇಷ್ಟು ದಿನ ಕಾಯೋ ಅಗತ್ಯ ಇರಲಿಲ್ಲ ಅಲ್ವಾ? ಅಯ್ಯೋ ಹೋಗ್ಲಿ ಬಿಡ್ರಮ್ಮ, ಈಗ ಮಾತಾಡಿ ಏನು ಪ್ರಯೋಜನ? ನಮ್ಮ ಸೂರ್ಯಪ್ರಕಾಶು ಕೃಷ್ಣನ್ನ ಅಂಗಡಿ ಬರೋಕ್ಕೆ ಬಿಡಲ್ಲ, ಅದಂತೂ ಫಿಕ್ಸ್. ಮನಸ್ಸು ಬದಲಾಯಿಸಿದ್ದಾನೆ. ಆ ರೆಸಾರ್ಟ್ ಗಲಾಟೆಯಿಂದ ಎಲ್ಲ ಹಾಳಾಗೋಯ್ತು. ಛೇ, ಈ ಮನೆ ಸೊಸೆಯಾಗಿ ಈ ಮನೆ ಹಿತದೃಷ್ಟಿಯಿಂದ ಏನು ಮಾಡಬೇಕೋ ನಾನು ಅದನ್ನು ಮಾಡಿದ್ದೀನಿ. ಇನ್ನು ಅಪ್ಪನ ಪ್ರೀತಿ ನಂಬಿಕೆನ ಗಳಿಸೋದಕ್ಕೆ ನಾನಾಗಲಿ ಬೇರೆಯವರಾಗಲಿ ಪ್ರಯತ್ನ ಪಟ್ಟರೆ ಆಗಲ್ಲ. ಅದಕ್ಕೆ ಕೃಷ್ಣನೇ ಎಫರ್ಟ್ ಹಾಕಬೇಕು. ಮಗು ಬಾಯಿಗೆ ತುತ್ತಿಡ್ಬೋದು, ಅದನ್ನು ನುಂಗಬೇಕೋ ಬಿಡಬೇಕು ಅಂತ ಮಗುನೇ ಡಿಸೈಡ್ ಮಾಡಬೇಕಲ್ವಾ? ಏನು ಯಶು ಇದು? ಇವಳು ಮಾವನಿಗೆ ತಕ್ಕ ಸೊಸೆ ಥರ ಪೋಸ್ ಕೊಡ್ತಾ ಇದ್ದಾಳೆ. ಮನೆ ಒಳ್ಳೇದಕ್ಕೆ ಅನ್ನೋ ಹಾಗೆ ಬಿಲ್ಡಪ್ ತಗೋತಾ ಇದ್ದಾಳೆ. ರಾಚಮ್ಮ, ನಮಗೆ ಬೇಕೋ ಬೇಡವೋ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಅವಳು ಮನೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಅವಳಿಗಿದ್ರೆ ಒಳ್ಳೇದಾಗಲಿ ಬಿಡಿ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಸರಿ ಕಣೆ, ಆದರೆ ಇದೆಲ್ಲ ಡೋಂಗಿನೂ ಅನಿಸ್ತಾ ಇದೆ. ಇಲ್ಲ ನಿಜವಾಗ್ಲೂ ಅವಳು ಮನಸಾರೆ ಮಾಡ್ತಿರೋದಾ? ಯಾಕೋ ನನಗೆ ಅನುಮಾನ ಬರ್ತಿದೆ ಕಣೆ. ನನಗೂ ಅನುಮಾನ ಇದೆ ರಾಚಮ್ಮ. ಹಾಗಂತ ನಾನು ಹೋಗಿ ಅವಳ ಹತ್ರ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಸಮಯಕ್ಕೋಸ್ಕರ ಕಾಯಬೇಕು ಅಷ್ಟೇ. ಸುಮ್ಮನೆ ಯೋಚನೆ ಮಾಡಬೇಡಿ, ಬನ್ನಿ ಹೋಗೋಣ. ಅಲ್ಲ, ಇವಳು ಬ್ಯುಸಿ ಇದ್ದಾಳೋ ಅಥವಾ ಬೇಕು ಬೇಕು ಅಂತ ಅವಾಯ್ಡ್ ಮಾಡ್ತಿದ್ದಾಳ? 50-50 ಚಾನ್ಸ್ ಇರ್ಬೋದೇನಪ್ಪ. ನಾನು ಬಿಟ್ಟು ಬೇರೆ ಏನು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಇವಳಿಗೆ? ಅಲ್ಲ, ಕಷ್ಟ ಅಂತ ಬಂದಮೇಲೆ ಒಬ್ರಿಗೊಬ್ರು ಆಗೋದಪ್ಪ. ಇದು ಅಂದರೆ ಅದೇ ಇದು ಅದು ಏನದು? ನಾನೇನು ಮಾಡ್ಬಾರ್ದು ಮಾಡ್ಬಿಟ್ಟೆ? ನನಗೆ ಅವಳ ಮೇಲೆ ಅದಾದಾಗಿಂದ ತುಂಬ ಇದಾಗ್ತಿದೆ. ಕರ್ಮ. ನನಗಿಂತ ಇಂಪಾರ್ಟೆಂಟ್ ಕೆಲಸ ಅವಳಿಗೆ ಈ ಟೈಮಲ್ಲಿ ಏನಿರ್ಬೋದು? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕೊನೆಗೂ ನನ್ನ ಫೋನ್ ಎತ್ಬಿಟ್ಟೆ ಮಹಾರಾಣಿ. ಏಯ್, ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ನನ್ನ ಫೋನ್ ಎತ್ತಕ್ಕೇನು ನಿನಗೆ ದೊಡ್ಡರಾಗ? ಹಲೋ,
ಹಲೋ. ಅಮ್ಮ ಅದು ನೀವಮ್ಮ? ಹೌದು, ನಾನೇ. ಯಾರು ಮಾತಾಡೋದು? ಅಮ್ಮ ಚೆನ್ನಾಗಿದ್ದೀರಾ? ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ನೀನು ಹೇಗಿದ್ದೀಯಾ? ನನಗೇನಮ್ಮ ಬೊಂಬಡಾಗಿದ್ದೀನಿ. ರುಕ್ಕು ಜೊತೆ ಮಾತಾಡ್ಬೇಕೇನಪ್ಪ? ಅದು ಅಮ್ಮ ಆ್ಯಕ್ಚುಲಿ ಅಪ್ಪ ಭವ್ಯನ ಬಗ್ಗೆ ಕೇಳು ಅಂದರು. ಅಂದರೆ ಕಾಲೇಜೆಲ್ಲ ಚೆನ್ನಾಗಿ ನಡೀತಿದೆ, ಏನು ಸಮಸ್ಯೆ ಇಲ್ವಾ ಕೇಳಿ ನೋಡು ಅಂತ ಹೇಳಿದ್ರು. ಅದಕ್ಕೆ. ಇಲ್ಲಪ್ಪ, ಏನೂ ಸಮಸ್ಯೆ ಇಲ್ಲ. ಈಗ ಕಾಲೇಜ್ನಲ್ಲೇ ಇದ್ದಾಳೆ, ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ತುಂಬ ಚೂಟಿ ಹುಡುಗಿ. ಓಹೋ, ಚೂಟಿ ಅಮ್ಮ, ನೀವು ಹೇಳ್ದಂಗೆ ತುಂಬ ಚೂಟಿ. ಸ್ವಲ್ಪ ನಾಟಿನು. ನಿಮ್ಮ 3 ಜನ ಮಕ್ಕಳು ಹಾಗೆ ಅಲ್ವಾ? ಅದಕ್ಕೆ ಕೂಡ ಹಾಗೆ ತುಂಬ ಅಂದರೆ ತುಂಬ ಇದು. ಅವಳಿಲ್ಲಿ ಅಮ್ಮ? ಯಾರಪ್ಪ? ಅದೇಮ್ಮ ರೊಕ್ಕು. ಅವಳ ಫೋನು ಚಾರ್ಜ್ಗೆ ಹಾಕಿದ್ಲು. ಹೊರಡೋ ಗಡಿಬಿಡಿಲಿ ಮರ್ತು ಹೋಗ್ಬಿಟ್ಟಿದ್ದಾಳೆ. ಗೊತ್ತಲ್ಲ ನಿನಗೆ ಅವಳ ಗಡಿಬಿಡಿ ಎಷ್ಟು ಅಂತ. ನನಗ ಗೊತ್ತಮ್ಮ, ಗೊತ್ತು. ಕೆಲವೊಂದು ಸಲ ನನಗೆ ಅರ್ಥ ಆಗಲ್ಲ ಅಷ್ಟೆ. ಸರಿಮ್ಮ, ಭವ್ಯನ್ ಕಾಲೇಜಲ್ಲಿ ಏನಾದ್ರು ತೊಂದರೆ ಆದರೆ ನಂಗೆ ಕಾಲ್ ಮಾಡೋಕ್ಕೆ ಹೇಳಿ, ತಕ್ಷಣ ಬಂದ್ಬಿಡ್ತೀನಿ. ಸರಿಯಪ್ಪ. ಓಕೆಮ್ಮ, ಸರಿಮ್ಮ, ಟೇಕ್ ಕೇರ್, ಬಾಯ್. ಯಾರಮ್ಮ ಅದು? ರುಕ್ಕು ಫೋನ್ ಮಾತಾಡ್ತಾ ಇದೆಯಾ? ತುಂಬ ಒಳ್ಳೆ ಹುಡುಗ ಕಣೆ. ಒಳ್ಳೆ ಹುಡುಗನ? ಅಂತ ಒಳ್ಳೆ ಹುಡುಗ ಯಾರು? ಯಾರಮ್ಮ ಅದು? ಅದೇ ಕಣೆ, ನಿಮ್ಮ ಭಾವನ ತಮ್ಮ ಕೃಷ್ಣ. ನಿನ್ನ ಕಾಲೇಜ್ ಬಗ್ಗೆನೇ ವಿಚಾರಿಸ್ತಾ ಇದ್ದ. ಅಷ್ಟರಲ್ಲಿ ನೀನೇ ಬಂದೆ ನೋಡು. ನನ್ನ ಕಾಲೇಜ್ ಬಗ್ಗೆ ಕೇಳ್ತಿದ್ನಾ? ಏನು ಇಲ್ಲದೆ ಅಕ್ಕನಿಗೆ ಯಾಕೆ ಕಾಲ್ ಮಾಡ್ತಾನೆ ಇವನು? ಅಮ್ಮ ನೋಡು, ನೆಕ್ಸ್ಟ್ ಟೈಮಿಂದ ಕಾಲ್ ಬಂದರೆ ನೀನು ರಿಸೀವ್ ಮಾಡಬೇಡ. ಇನ್ನೂ ಹಾಗೆ ಸಾಧಿಸಬಾರ್ದು ಕಣೆ. ನಿಮ್ಮ ಭಾವನ ತಮ್ಮ ಅಂದಮೇಲೆ ಅವನು ನಮ್ಮನೆಯವನೇ ಆಗ್ತಾನಲ್ವಾ. ಇತ್ತೀಚೆಗೆ ಸ್ವಲ್ಪ ನಯ ವಿನಯದಿಂದ ಮಾತಾಡ್ತಿದ್ದಾನೆ. ಒಳ್ಳೆ ಹುಡುಗ ಅದು. ಅವನೇನು ಮಾಡಿದ್ರಂತ ಗೊತ್ತಾದ್ರೆ ನಯ ವಿನಯ ಎಲ್ಲದಕ್ಕೂ ಸಗಣಿನ ತಿಕ್ತೀಯ. ಅಯ್ಯೋ ಹಂಗಲ್ಲ ಅಮ್ಮ, ರುಕ್ಕು ಫೋನ್ಗೆ ಯಾವುದಾದ್ರು ಆರ್ಡರ್ಸ್ ಬರ್ತಾ ಇರುತ್ತೆ, ಮತ್ತೆ ಏನೇನೋ ಬರ್ತಾ ಇರುತ್ತೆ. ನಿನಗದೆಲ್ಲ ಗೊತ್ತಾಗಲ್ಲ. ಅವಳೇ ಬಂದ್ಮೇಲೆ ಮಾತಾಡ್ತಾಳೆ ಅಂತ ಹೇಳಿದೆ ಅಷ್ಟೆ. ಸರಿ, ನೀನೆಲ್ಲ ತಲೆ ಕೆಡಿಸ್ಕೋಬೇಡ. ಹೋಗು, ನಿನಗೆ ತಿಂಡಿ ಮಾಡ್ಕೊಡ್ತೀನಿ. ಬೇಗ ಬಾ, ಫ್ರೆಶ್ ಅಪ್ ಆಗಿ. ಮೋಸ್ಟ್ಲಿ ಆಟೋ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡ್ ಹಾಕೊಂಡು ನಿಂತಿರಬೇಕು. ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ದರ್ಶನ ಕೊಟ್ಬಿಡೋದು ಬೆಟ್ರ್. ಹೋಗಪ್ಪ, ಮ್ಯಾಟ್ರು ಬಂದಾಗಿಂದ ನಾಲ್ಗೆನೇ ತಿರುಗಲ್ಲ.